ಹಾಯ್ ಆಲ್, ನಾನಿವತ್ತು ನಮ್ಮ ಮನೆಯಲ್ಲಿ ಈಸಿಯಾಗಿ 15 ನಿಮಿಷದಲ್ಲಿ ಮಾಡ್ಕೊಳ್ಳುವಂಥ ಮಟನ್ ಕರಿ ರೆಸಿಪಿನ ತೋರಿಸ್ತೀನಿ. ಒಂದು ಪಾತ್ರೆಗೆ 1 kg ಮಟನ್ನ ತೊಗೊಂಡಿದ್ದೀನಿ. ಅದನ್ನು ಚೆನ್ನಾಗಿ ತೊಳೆದು ಒಂದು 2 ಸ್ಪೂನ್ ಮೊಸರು ಹಾಕಿದ್ದೀನಿ, ಒಂದು 2 ಸ್ಪೂನ್ ಖಾರ ಹಾಕಿದ್ದೀನಿ, 1 ಸ್ಪೂನ್ ಅರಿಶಿನ ಪುಡಿ, 1 ಸ್ಪೂನ್ ಧನಿಯಾ ಪುಡಿ ಆ್ಯಂಡ್ ರುಚಿಗೆ ತಕ್ಕಷ್ಟು ಉಪ್ಪು, 2 ಸ್ಪೂನು ಅಲ್ಲ ಬೆಳ್ಳುಳ್ಳಿ ಪೇಸ್ಟ್ ಹಾಕಿದ್ದೀನಿ, ಒಂದು 4 ಹಸಿಮೆಣಸಿನ್ಕಾಯಿನ ಕಟ್ ಮಾಡಿ ಒಂದಲ್ಲಿ 2 ಮಾಡಿ ಹಾಕ್ಕೊಂಡಿದ್ದೀನಿ, ಒಂದು ಅರ್ಧ ನಿಂಬೆಹಣ್ಣಿನ ರಸ ಹಾಕ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಬೇಕು. ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5 ನಿಮಿಷ ಸೈಡಿಗೆ ಇಟ್ಟು, ಇವಾಗ ಸ್ಟವ್ ಆನ್ ಮಾಡಿ ಒಂದು ಕುಕ್ಕರಲ್ಲಿ ಎಣ್ಣೆ ಹಾಕಿ 1 ಲವಂಗ, 1 ಮೆಣಸು ಹಾಕಿ, ಬೇಕಾದರೆ ನೀವೆಲ್ಲ ಡ್ರೈ ಸ್ಪೈಸಸ್ನು ಯೂಸ್ ಮಾಡ್ಬೋದು. ನಾನು ಲವಂಗ ಮೆಣಸು ಮಾತ್ರ ಯೂಸ್ ಮಾಡಿದ್ದೀನಿ. ಒಂದು ಸಣ್ಣ ಸ್ಪೂನಷ್ಟು ಜೀರಿಗೆ ಹಾಕಿದ್ದೀನಿ, ಒಂದು ಸಣ್ಣದಾಗಿ ಕಟ್ ಮಾಡಿಕೊಂಡಿರುವಂಥ ಈರುಳ್ಳಿ ಹಾಕಿದ್ದೀನಿ, ಒಂದು 4 ಮೆಣಸಿನ್ಕಾಯಿ ಖಾರ ನೋಡ್ಕೊಂಡು ಹಾಕಿ, ಒಂದು 4 ಮೆಣಸಿನ್ಕಾಯಿ ಒಂದಲ್ಲಿ 2 ಮಾಡಿ ಹಾಕಿದ್ದೀನಿ. ಆನಿಯನ್ ಗೋಲ್ಡನ್ ಬ್ರೌನ್ ಬರೋವರೆಗೂ ತನಕ ಫ್ರೈ ಮಾಡಿ ಮಟನ್ ಸೇರಿಸ್ಕೊತೀನಿ. ಮಟನ್ ಆಯಿಲ್ನಾಗೆಲ್ಲ ಮೇಲೆ ಕೆಳಗೆ ಎಲ್ಲ ಚೆಂದ ಮಿಕ್ಸ್ ಮಾಡಬೇಕು. ಮಿಕ್ಸ್ ಮಾಡಿ ಸ್ವಲ್ಪ ಹಸಿ ವಾಸನೆ ಹೋಗೋವರೆಗೂ ಸ್ವಲ್ಪ ಫ್ರೈ ಮಾಡಬೇಕು. ಹಾಗೆ ತಿರುಗಬೇಕು, ಮೇಲೆ ಕೆಳಗೆಲ್ಲ ಆಯಿಲ್ನಾಗೆಲ್ಲ ಮಿಕ್ಸ್ ಆಗೋಂಗೆ ತಿರುಗಬೇಕು. ತಿರುವಿದ ಮೇಲೆ ಕುಕ್ಕರ್ ಮೇಲೆ ಒಂದು ಪಾತ್ರೆ ಇಟ್ಟು, ಪಾತ್ರೆಲಿ ಸ್ವಲ್ಪ 1-2 ಗ್ಲಾಸ್ ನೀರು ಹಾಕಿ ಕಾಯಕ್ಕೆ ಬಿಡಬೇಕು. ಇವಾಗ ಮಸಾಲೆಗೋಸ್ಕರ ಅಂತ ನಾನು ಒಂದು ಕೊಬ್ಬರಿನ ತೊಗೊಂಡಿದ್ದೀನಿ, ಒಂದು 2 ಸಣ್ಣ ಸೈಜ್ ಗುಂಡು, ಒಂದು ಪಾತ್ರೆ ಇಟ್ಟು ಸಣ್ಣದಾಗಿ ಕಟ್ ಮಾಡಿ ಹಸಿ ವಾಸನೆ ಹೋಗೋವರೆಗೂ ಫ್ರೈ ಮಾಡಬೇಕು. ಸ್ವಲ್ಪ ಎಣ್ಣೆ ಹಾಕ್ಕೊಂಡು ಫ್ರೈ ಮಾಡಿ ಮಿಕ್ಸರ್ ಜಾರ್ಗೆ ಹಾಕಿ, ಹಂಗೆ ಒಂದು 2 ಸಣ್ಣ ಸೈಜು ಟೊಮೊಟೊ ಕೂಡ ತೊಗೊಂಡಿದ್ದೀನಿ, ಕಟ್ ಮಾಡ್ಕೊಂಡು ಹಾಕಿದ್ದೀನಿ, ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕಿದ್ದೀನಿ, ಹಾಕ್ಕೊಂಡು ಪೇಸ್ಟ್ ಮಾಡಿ ಹಾಕಿ ಒಂದು 6 ಇಲ್ಲ 7 ವಿಜಿಲ್ ಕೂಗಿಸ್ಕೊಂಡ್ರೆ ಮಟನ್ ಕರಿ ರೆಡಿ ಆಗುತ್ತೆ. ಇವಾಗ ತೆಗೆದ್ಮೇಲೆ ನೋಡಿ, ಇದು ತೆಗೆದ್ಮೇಲೆ ನೋಡಿ ಹಿಂಗೆ ಕಾಣಿಸ್ತಿದೆ. ಇವಾಗ ಸ್ವಲ್ಪ ಕೊತ್ತಂಬರಿ ಸೊಪ್ಪು ಹಾಕೊಳ್ಳೋಣ. ಸ್ವಲ್ಪ ಕೊತ್ತಂಬರಿ ಸೊಪ್ಪು ಮಟನ್ ಮಸಾಲ ಕೂಡ ಹಾಕಿ ಮತ್ತೆ ಸ್ಟವ್ ಆನ್ ಮಾಡಿದ್ದೀನಿ ನಾನು. ಮತ್ತೆ ಒಂದು ಕುದಿ ಬರೋವರೆಗೂ ಕುದಿಸ್ಬೇಕು. ಇವಾಗ ನಾವು ಕಾಯಿಸಿಟ್ಟಿರೋ ಬಿಸಿ ನೀರಿದೆಯಲ್ಲ, ಅದನ್ನು ಕೂಡ ಸೇರಿಸಿ ಚೆನ್ನಾಗಿ ಮಿಕ್ಸ್ ಮಾಡಿ ಚೆನ್ನಾಗಿ ಒಂದು ಕುದಿ ಬರೋವರೆಗೂ ಕುದಿಸಿದ ಮೇಲೆ ಆಮೇಲೆ ರೆಡಿ ಟು ಸರ್ವ್ ಮಟನ್ ಕರಿ. ಇದು ನಮ್ಮ ಮನೆಯ ಇವತ್ತಿನ ಸ್ಪೆಷಲ್ ಮಟನ್ ಕರಿ. ಹೇಗಿತ್ತು ಅಂತ ಹೇಳಿ. ಇವತ್ತಿನ ನಮ್ಮ ಮನೆಯ ಸ್ಪೆಷಲ್ ಅಡುಗೆ ಏನು ಅಂತ ಹೇಳ್ತೀನಿ. ರೈಸ್ ಆ್ಯಂಡ್ ಚಪಾತಿ ಆ್ಯಂಡ್ ಮಟನ್ ಫ್ರೈ ಆ್ಯಂಡ್ ಮಟನ್ ಕರಿ, ಅದರ ಜೊತೆ ಸಲಾಡ್. ವಿಡಿಯೋ ಹೇಗಿತ್ತು ಅಂತ ಒಂದು ಕಾಮೆಂಟ್ ಮಾಡಿ, ಓಕೆನಾ? ಬಾಯ್, ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ.